ನನ್ನ ಕವಿತೆಯ ಶೀರ್ಷಿಕೆ ಆಗಬಹುದಿತ್ತು ಈ ಮನುಜ ಹೀಗೆ. ಆಗಬಾರದಿತ್ತೆ ಇರುವೆಗಳಂತೆ ಕ್ಷಣದ ಬದುಕಾದರೂ ಸಾಲುಗಟ್ಟಿ ಹರಿದು ಒಗ್ಗಟ್ಟಿಗೆ ಹೆಸರಾದಂತೆ. ಆಗಬಾರದಿತ್ತೆ ಕಾಗೆಗಳಂತೆ ಕಾ ಕಾ ಎಂದು ಕರೆದ ಒಂದೇ ಕೂಗಿಗೆ ಬಳಗವೆಲ್ಲ ಬಳಿ ಬಂದು ನಿಂತು ಕೂಳನೆಲ್ಲ ಆಯ್ದು ಹಂಚಿ ತಿಂದು ರಕ್ತ ಸಂಬಂಧಕ್ಕೆ ಅರ್ಥವ ಎತ್ತಿ ತೋರುವಂತೆ. ಆಗಬಾರದಿತ್ತೆ ಜೇನು ಹುಳುವಿನಂತೆ ಎಲ್ಲ ಕುಸುಮಗಳ ಮಧುವ ಹೀರಿ ತಂದು ಸವಿಯ ಅನಿಯಾಗಿಸುತ್ತ ಎಲ್ಲವೂ ಒಂದುಗೂಡುವಂತೆ. ಆಗಬಾರದಿತ್ತೆ ತರುಲತೆಗಳಂತೆ ಯಾವ ಕುಲ ನೆಲವೆನ್ನದೆ ಸರ್ವರಿಗೂ ಫಲಪುಷ್ಪಗಳ ಸಮನಾಗಿ ಹಂಚುತ್ತ ದಣಿದವರಿಗೆ ತಂಪನೀಯುತ ಹಸಿವು ತೃಷೆಯ ನೀಗುತ್ತ ಎಲ್ಲರಿಗೂ ಎರವಾಗುವಂತೆ. ಆಗಬಾರದಿತ್ತೆ ಈ ಮನುಜ ಕಾಮಧೇನುವಿನಂತೆ ಮುಂಜಾವಿನಿಂದ ಗೋಧೂಳಿಯವರೆಗೂ ಕುತ್ತಿಗೆಗೆ ನೊಗವೇರಿಕೊಂಡು ಸುತ್ತಿ ದಣಿದು ಚಿತೆಯೇರಿ ಬೆಂದು ಬೂದಿಯಾದರೂ ನೊಸಲಿಗೆ ವಿಭೂತಿಯಾಗುವಂತೆ. ಆಗಬಾರದಿತ್ತೆ ಈ ನರ ತೆಳ್ಳನೆಯ ಸಲಿಲದಂತೆ ಕಣಿವೆಗಳಲ್ಲಿ ಮೌನವಾಗಿ ಚರಿಸುತ್ತಾ ನುಸುಳಿ ವಿಶಾಲ ಹೃದಯದ ನದಿಯಂತೆ ಕಸಕಡ್ಡಿಯ ಜೊತೆ ಒಳಿತು ಕೆಡುಕು ಎಲ್ಲವನ್ನು ಹೊತ್ತುಕೊಂಡು ಹರಿಯುತ್ತಾ ದೂರ ತೀರವ ಸೇರುವಂತೆ. ಕಲ್ಲಾದರೂ ಆಗಬಾರದಿತ್ತೆ ಉಳಿಯ ಪೆಟ್ಟು ತಿಂದರೂ ಸುಂದರಾಕೃತಿಯ ಮೂರ್ತಿಯಂತಾಗಿ ಸರ್ವರಲ್ಲೂ ಪೂಜೆ ಪಡೆವಂತೆ. ಈ ಮನುಜ ಹಾಕಿದ ಒಂದು ತುತ್ತು ಅನ್ನಕ್ಕಾಗಿ ಸಾಯುವವರೆಗೂ ಜೀವವಿರುವವರೆಗೂ ಮನೆಯ ಬಾಗಿಲಲ್ಲಿ ಕುಳಿತು ಕಾವಲಿಗನಂತೆ ರಕ್ಷಿಸುತ್ತಾ ಒಡೆಯನ ಕಂಡೊಡನೆ ಬಾಲ ಅಲ್ಲಾಡಿಸುತ್ತಾ ನಿಯತ್ತಿನ ಸೊಣಗನಂತಾದರೂ ಆಗಬಹುದಿತ್ತು ಅಲ್ಲವೇ? ಅವಕಾಶಕ್ಕಾಗಿ ಧನ್ಯವಾದಗಳು.